ಅಕ್ರಮ ಕೇಬಲ್ ವೈರ್ಗಳಿಂದ ಮರಗಳಿಗೆ ಮುಕ್ತಿ ಕೊಡಿ, ಪರಿಸರ ಪ್ರೇಮಿ ಮಂಜು ಆಗ್ರಹ ಮಾಡಿದ್ದಾರೆ. ಕೇಬಲ್ ವೈರ್ಗಳಿಂದ ಮರಗಳಿಗೆ ಮುಕ್ತಿ ಕೊಡಿ, ಮರಗಳ ಆರೋಗ್ಯ ಹಾಗೂ ಜೀವ ರಕ್ಷಣೆ ಮಾಡಿ. ರಾಜ್ಯ ಸರ್ಕಾರ ಅರಣ್ಯ ಇಲಾಖೆಯ ಜಿಬಿಎ ಅಧಿಕಾರಿಗಳಿಗೆ ವೃಕ್ಷ ಬಚಾವೋ ಆಂದೋಲನ ಸಮಿತಿ ಮುಖ್ಯಸ್ಥ ಪರಿಸರ ಮಂಜು ಮನವಿ ಮಾಡಿಕೊಂಡಿದ್ದಾರೆ. ನಗರದ ಬಹುತೇಕ ಕಡೆಯಲ್ಲಿ ಇಂತಹ ಮಾಫಿಯಾ ನಡೀತಾ ಇದೆ. ಅಕ್ರಮವಾಗಿ ಮರಗಳನ್ನ ಬಳಸಿಕೊಂಡು ಕೇಬಲ್, ಇಂಟರ್ನೆಟ್ ನಂತಹ ವಿವಿಧ ವೈರ್ಗಳನ್ನ ಮರಗಳಿಗೆ ಬಿಗಿಯಲಾಗ್ತಾ ಇದೆ. ಇದರಿಂದ ಮರಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಗಿಡ ನೆಟ್ಟು ಮರ ಬೆಳೆಸುವ ಜೊತೆಗೆ ಮರಗಳ ರಕ್ಷಣೆ ಮಾಡುವುದು ಕೂಡ ಅಷ್ಟೇ ಮುಖ್ಯ. ಮರಗಳ ಕಾಳಜಿ, ಮರಗಳ ಹಾರೈಕೆ ಮಾಡಲೇಬೇಕು ಅಂತ ವೃಕ್ಷ ಪ್ರೇಮಿ ಮಂಜು ಸಂಬಂಧಪಟ್ಟ ಇಲಾಖೆ ಹಾಗೂ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ನಗರದಲ್ಲಿ ಬಹಳಷ್ಟು ಮರಗಳಿಗೆ ವೈರ್ಗಳು, ಕೇಬಲ್ಗಳು, ತಂತಿಗಳನ್ನ ಬಿಗಿದು ಆ ಮರದ ಕೊರಳನ್ನ ಕುಕ್ಕೆ ಹಿಸ್ಕೋ ರೀತಿಯಲ್ಲಿ ಬಿಟ್ಬಿಟ್ಟು ಹೊರಟೋಗಿದ್ದಾರೆ. ಇದನ್ನ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಕಾಣಿಸುತ್ತೆ. ಮರಗಳನ್ನ ನಾವು ಗಿಡ ನೆಟ್ಟು ಬೆಳೆಸೋದು ಒಂದೇ ಸಾಧ್ಯ ಅಷ್ಟೇ ಅಲ್ಲ, ಮರಗಳನ್ನ ಬೆಳೆಸಿದ ಮೇಲೆ ಆ ಮರಗಳನ್ನ ಜೋಪಾನವಾಗಿ ಕಾಪಾಡ್ಕೋಬೇಕು, ಪೋಷಣೆ ಮಾಡ್ಕೋಬೇಕು, ಅದನ್ನ ಉಳಿಸ್ಕೊಂಡು ರಕ್ಷಣೆ ಮಾಡ್ಕೋಬೇಕು. ಸುಮ್ಮನೆ ಮರ ಬೆಳೆಸ್ಬಿಟ್ಟು ಮರಗಳಿಗೆ ಬಾಯಿ ಇಲ್ಲ ಅಂತ ಹೇಳಿ, ಮರಗಳೇನು ಮಾತಾಡಲ್ಲ ಅಂತ ಹೇಳಿ, ಆ ಮರಗಳಿಗೆ ನಾನಾ ಇಲ್ಲ ಸಲ್ಲದ ಎಲ್ಲಾ ರೀತಿಯ ವೈರ್ಗಳನ್ನ ಜೋತಾಕ್ಬಿಟ್ಟಿದ್ದಾರೆ. ಪಾಪ ಆ ಮರ ಏನ್ ಪಾಪ ಮಾಡಿದೆ ಸ್ವಾಮಿ, ಏನ್ ಅನ್ಯಾಯ ಮಾಡಿದೆ? ಒಂದು ಪೋಲ್ ಹಾಕೊಂಡು ನಿಮ್ಗೆ ಆ ವೈರ್ಗಳನ್ನ ಹಾಕೊಳ್ಳೋಕೆ ಯೋಗ್ಯತೆ ಇಲ್ವಾ ನಿಮ್ಗಳಿಗೆ? ಇಷ್ಟು ದೊಡ್ಡ ದೊಡ್ಡ ವ್ಯವಹಾರಗಳನ್ನ ಮಾಡ್ತೀರಾ ಕೇಬಲ್ ಆಪರೇಟರ್ಸ್ಗಳು. ನೀವು ಆ ವೈರ್ಗಳನ್ನ ತಗೊಂಡಾಗ ಆ ಮರಕ್ಕೆ ಸುತ್ತಿಕ್ಕಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಆ ಮರನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ ಮರನ ಉಳಿಸ್ಬೇಕು, ಆ ಮರಗಳನ್ನ ರಕ್ಷಣೆ ಮಾಡಬೇಕು ಅಂದ್ರೆ ಅರಣ್ಯ ಇಲಾಖೆ ದಯವಿಟ್ಟು ನೀವು ಮರಗಳನ್ನ ಯಾವ ರೀತಿಯಲ್ಲಿ ಉಳಿಸ್ತೀರೋ ಹಾಗಾಗಿ ಈ ವೈರ್ಗಳಿಗೂ ಮುಕ್ತಿ ಕೊಡಿ. ಈ ವೈರ್ಗಳನ್ನ ತೆರವುಗೊಳಿಸುವಂತ ಕಾರ್ಯಾಚರಣೆನ ಜಿಬಿಎ ಅವರು ದಯವಿಟ್ಟು ನಾನು ಮನವಿ ಮಾಡ್ತೀನಿ. ಜಿಬಿಎ ಅಧಿಕಾರಿಗಳಿಗೆ ಪ್ಲೀಸ್ ದಯವಿಟ್ಟು ಮರಗಳಿಗೆ ನೋಡಿ, ಎಷ್ಟೊಂದು ಮರಗಳು ಈ ರೀತಿ ವೈರ್ಗಳನ್ನ ತುಂಬಿ ಹಾಕ್ಬಿಟ್ಟಿದ್ದಾರೆ. ಆ ಮರಗಳು ಆರೋಗ್ಯಕರವಾಗಿ ಆಗ್ತಾ ಇಲ್ಲ, ಮರಗಳಿಗೆ ಜೀವನ ಬಹಳ ಕಷ್ಟ ಆಗ್ತಾ ಇದೆ, ಮತ್ತೆ ಆ ಮರಗಳಿಗೂ ಕೂಡ ಬದುಕು ಕಷ್ಟ ಆಗ್ತೈತೆ. ಈ ರೀತಿ ವೈರ್ಗಳನ್ನ ಹಾಕಿದ್ರೆ ಅಲ್ಲಿನ ಪಕ್ಷಿಗಳು, ಪ್ರಾಣಿಗಳು ಕೂಡ ಆ ಮರಕ್ಕೆ ವಾಸ ಮಾಡಲ್ಲ. ಆ ರೇಡಿಯೇಷನ್ ಸಮಸ್ಯೆಗಳಾಗಿ ಅಥವಾ ಏನೋ ಒಂದು ಬೇರೆ ತರ ಒಂದು ಸಮಸ್ಯೆಗಳಾಗಿ ಪಕ್ಷಿಗಳು, ಪ್ರಾಣಿಗಳು ಕೂಡ ಅಲ್ಲಿ ವಾಸವಾಗಲ್ಲ. ಹಾಗಾಗಿ ದಯವಿಟ್ಟು ನಾನು ಮನವಿ ಮಾಡ್ತೀನಿ, ಪ್ಲೀಸ್ ಎಲ್ಲವನ್ನು ತೆರವು ಮಾಡಿ, ಮರಗಳ ಜೀವನ ರಕ್ಷಣೆ ಮಾಡಿ, ಮರಗಳಿಗೆ ಈ ಕಂಟಕದಿಂದ ಮುಕ್ತಿ ನೀಡಿ ಸ್ವಾಮಿ. ಆರ್ಸಿ ಇಂಟರ್ನ್ಯಾಷನಲ್ ಸ್ಕೂಲ್ 2026-27ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು, ಸಿಬಿಎಸ್ಇ ಬೋರ್ಡ್ನಿಂದ ಮಾನ್ಯತೆ ಪಡೆದಿದ್ದು, ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗಿದ್ದು, ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್, ವಿಶಾಲವಾದ ಆಟದ ಮೈದಾನ, ವಿಜ್ಞಾನ ಲ್ಯಾಬ್, ಗಣಿತ ಲ್ಯಾಬ್ ಇವೆಲ್ಲವುಗಳನ್ನ ಒಳಗೊಂಡಿದ್ದು ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸಲು ಅವಕಾಶ ಕೂಡ ಕಲಿಸಲಾಗ್ತಾ ಇದೆ. ಮಕ್ಕಳಿಗೆ ಡ್ಯಾನ್ಸ್, ಕರಾಟೆ, ಯೋಗ ಇನ್ನು ಮುಂತಾದ ಕಲಿಕೆಯನ್ನ ಕಲಿಸಲಾಗ್ತಾ ಇದೆ. ಮಲೆನಾಡಿನ ಪರಿಸರ ಒಳಗೊಂಡಿದ್ದು ಮಕ್ಕಳಿಗೆ ಅತ್ಯುತ್ತಮ ಗಾಳಿ ವಾತಾವರಣದಿಂದ ಕೂಡಿರುತ್ತದೆ. ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಹಾಗಿದ್ರೆ ಒಮ್ಮೆ ಭೇಟಿ ನೀಡಿ ಆರ್ಸಿ ಇಂಟರ್ನ್ಯಾಷನಲ್ ಸ್ಕೂಲ್, ತಮ್ಮಿನಹಳ್ಳಿ, ಅಚ್ಯುತ್ ನಗರ ಪೋಸ್ಟ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9144693066 ಹಾಗೂ 8105983861 ಹಾಗೂ 08022222288.